ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಿಮ್ಮ ಸ್ಟಾಕೀಸ್. ಈ ವಿಡಿಯೋದಲ್ಲಿ ಸೀಸನ್ ಫ್ರೂಟ್ ಹಲಸಿನಣ್ಣು ಯಾರಿಗಪ್ಪ ಇಷ್ಟ ಇಲ್ಲ. ಆದರೆ ಈ ಹಲಸಿನಣ್ಣು ಕಡುಬು ಮಾಡಿದ್ರೆ ಪಕ್ಕಾ ಇಷ್ಟಪಡೋದು ಗ್ಯಾರಂಟಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗೋಷ್ಟು ನೀರಿದ್ರೆ ಸಾಕು. ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ತುಂಬ ಕಲ್ಲುಗಳಿರ್ತವೆ, ಅದಕ್ಕೋಸ್ಕರ ಬೆಲ್ಲನ ಕರಗಿಸಿ ಶೋಧಿಸ್ಕೊತಾ ಇದ್ದೀನಿ. ಸೋಸಿರೋ ಬೆಲ್ಲನ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ, ಸ್ವಲ್ಪ ತಿಕ್ನೆಸ್ ಬೇಕಾಗತ್ತೆ, ಅದಕ್ಕೋಸ್ಕರ. ಬೆಲ್ಲ ಕುದಿಬೇಕಾದ್ರೆ ಸ್ವಲ್ಪ ಗಟ್ಟಿ, ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಕುದಿಬೇಕು. ಸೊ ಈಗ ಹಲಸಿನಣ್ಣನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಕುದಿತಾ ಇರೋ ಪಾಕಕ್ಕೆ ಹಾಕೋಬೇಕಾಗತ್ತೆ. ಈಗ ಸ್ವಲ್ಪ ಏಲಕ್ಕಿನ ಜಜ್ಕೊಂಡಿರೋದನ್ನು ಒಳಗಡೆ ಇರೋದನ್ನ ಮಾತ್ರ ಹಾಕೋಬೇಕು. ನೆಕ್ಸ್ಟ್ ಕಾಯಿ ತುರಿನ ನಾರ್ಮಲಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ. ಇನ್ನೊಂದು ಥರ ತುರಿತಾರಲ್ಲ, ಆ ಥರ ಬೇಕಾದರೂ ಹಾಕೋಬೋದು. ನಾನು ಆ ಥರ ತುರ್ಕೊಳಕ್ಕಾಗಿಲ್ಲ, ಸೊ ನಾರ್ಮಲಾಗಿ ತುರ್ಕೊಂಡಿದ್ದೀನಿ. ಇದು ಸ್ವಲ್ಪ ತಿಕ್ನೆಸ್ ಆಗಬೇಕು. ಇದಕ್ಕೆ ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ನೀರೆಲ್ಲ ಇಂಗಿ ಸ್ವಲ್ಪ ತಿಕ್ನೆಸ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ಕೈ ಆಡಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಸೊ ಅದು ಕುದಿಯೋ ಅಷ್ಟರಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಇದು ಕಡುಬು ಮಾಡೋದಕ್ಕೆ ಬೇಕಾಗತ್ತೆ. ಹಲಸಿನಣ್ಣು ಬೀಜ ತೆಕ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕಾಗತ್ತೆ. ಸೊ ಇದಕ್ಕೆ ಸ್ವಲ್ಪ ಏಲಕ್ಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಮೀಡಿಯಮ್ 1 ಬಟ್ಲ ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಇರಬೇಕು, ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸ್ವಲ್ಪ ಸಾಲ್ಟ್ ಹಾಕಬೇಕು, ಮರ್ತುಬಿಟ್ಟಿದ್ದೆ ಸಾಲ್ಟ್ ಹಾಕೋದು. ಸೊ ಸಾಲ್ಟ್ ಹಾಕ್ಕೊಂಡು ಒಂದು ತಿರುಗಿಕೊಡೋಣ. ಈ ಬ್ಯಾಟರ್ ಇಷ್ಟೇ, ಇದು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿದೆ. ಈ ಹೂರಣ ನೋಡಿ ಇಷ್ಟು ಆಗಿದೆ, ಸಾಕು. ಇಷ್ಟು ಮಾತ್ರ, ಇದು ಜ್ಯೂಸಿ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಕೆಳಗಡೆ ಎಲ್ಲ ತಳ ನೀರೆಲ್ಲ ಬಿಟ್ಟಿದೆ. ಈ ಸ್ಟೇಜಲ್ಲಿದ್ದರೆ ಸಾಕಾಗತ್ತೆ. ಈಗ ನೆಕ್ಸ್ಟು ಬಾಳೆ ಎಲೆನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಬಾಳೆ ಎಲೆ ಫೋಲ್ಡ್ ಮಾಡಿದಾಗ ಹರಿಬಾರ್ದು ಅನ್ನೋದಕ್ಕೋಸ್ಕರ. ನೆಕ್ಸ್ಟ್ ಬಾಳೆ ಎಲೆಗೆ ಲೈಟಾಗಿ ತುಪ್ಪ ಸವರಬೇಕು. ನೆಕ್ಸ್ಟ್ ನಾವು ಮಿಕ್ಸಿನಲ್ಲಿ ರುಬ್ಕೊಂಡಿರ್ತೀವಲ್ಲ, ಆ ಬ್ಯಾಟರ್ನ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ತೆಳು ಬೇಡ, ತುಂಬ ಗಟ್ಟಿಗೂ ಬೇಡ, ಮೀಡಿಯಮಾಗಿ ಒಂದು ಲೆವೆಲಲ್ಲಿ ಇದ್ದರೆ ಸಾಕಾಗುತ್ತೆ. ಸೊ ಈಗ ನಾವು ಹೂರಣ ಏನು ಮಾಡಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು
ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆ ಸೈಡಲ್ಲಿ ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊಂಡ್ಬಿಡತ್ತೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡಿಟ್ಕೋತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ನೀರನ್ನು ಕುದಿಯೋದಕ್ಕಿಟ್ಟು ಅದರ ಮೇಲೆ ಒಂದು ಪ್ಲೇಟ್ನ ಇಟ್ಟು ಅದ್ರ ಮೇಲೆ ನಾವೇನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈವನಾಗಿ ತುಂಬ ಮೇಲೆ ಇಡಬಾರ್ದು, ಪ್ರೆಸ್ ಆಗಿಬಿಡತ್ತೆ. ಎಷ್ಟು ಇಡ್ಸತ್ತೋ ಅಷ್ಟನ್ನು ನಾವು ಇಟ್ಕೊಬೇಕು. ಒಂದು 5ರಿಂದ 6 ಸಾಕಾಗತ್ತೆ. ಇಟ್ಕೊಂಡು ಅದನ್ನು ಅದು 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಸೊ 20 ಮಿನಿಟ್ಸ್ ಆದಮೇಲೆ ನೋಡಿ, ತುಂಬಾ ಸ್ಮೆಲ್ ಅಂತೂ ಮನೆಯೆಲ್ಲ ಘಮ ಘಮ ಅಂತ ಇತ್ತು ಸ್ಮೆಲ್ಲು, ಅಷ್ಟು ಚೆನ್ನಾಗಾಗಿತ್ತು. ನೋಡಿ, ಬಿಸಿ ಹೋಗಿ ಸಖತ್ತಾಗಿ ಬರ್ತಾಯಿದೆ. ನೀಟಾಗಿ ಹಿಂಗೆ ಎತ್ತಿಟ್ಕೊಂಡು ಅದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ. ಬಿಸಿನಲ್ಲಿ ಅಂಟ್ಕೊಳ್ಳುತ್ತಲ್ಲ, ಸೊ ಬಿಸಿನಲ್ಲಿ ತೆಗಿಯೋಕೆ ಹೋಗಬಾರ್ದು. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಹಿಂಗೆ ಓಪನ್ ಮಾಡಿದ್ರೆ ಅದಾಗದೇ ಬಿಡತ್ತೆ. ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದ. ಸಖತ್ತಾಗಿತ್ತು ಟೇಸ್ಟು. ಮಿಸ್ ಮಾಡದೆ ಟ್ರೈ ಮಾಡಿ ಇದನ್ನು. ಹೌದಾ? ಹೇಗಿದೆ? ಸೂಪರ್ ಆಗೈತೆ. ನಿಮಗೂ ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಎವ್ರಿವನ್. ಲೈಕ್ ದಿಸ್ ಚಾನಲ್.